ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಿರೋದು ಮಿಕ್ಸ್ಡ್ ವೆಜ್ ಕರಿ. ಅದಕ್ಕೆ ಗೋಬಿ, ಆನಿಯನ್, ಚಿಲ್ಲಿ, ಪನ್ನೀರ್, ಕ್ಯಾರೆಟ್, ಕೊತ್ತಂಬರಿ, ಗ್ರೀನ್ ಪೀಸ್. ನಿಮ್ಗೆ ಅಡಿಷ್ನಲ್ ಬೇಕಂದರೆ ಯಾವ ವೆಜಿಟೇಬಲ್ ಆದರೂ ಹಾಕ್ಕೋಬೋದು. ಮಸಾಲೆಗೆ ಟೊಮೆಟೊ, ಆನಿಯನ್, ಕೊತ್ತಂಬರಿ, ಗಾರ್ಲಿಕ್ ಮತ್ತು ನೆನೆಸಿಟ್ಕೊಂಡಿರೋ ಗೋಡಂಬಿ, ಎಳ್ಳು. 30 ಮಿನಿಟ್ಸ್ ನಾವು ಇದನ್ನು ವಾಟ್ರಲ್ಲಿ ನೆನೆಸ್ಕೋಬೇಕು ಮುಂಚೆನೆ. ಇದು ಬಿರಿಯಾನಿ ಲೀಫ್, ಲವಂಗ, ಚಕ್ಕೆ, ಧನಿಯಾ, 1 ಟೀ ಸ್ಪೂನ್ ಧನಿಯಾ ಅಷ್ಟೇ. ಮತ್ತು ನಂತರ ಒಂದು ಕಡಾಯಿಗೆ ನಾನು 1.5 ಟೀ ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೋಬಿ ಹಾಕಿ ಗೋಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಾವು. ಇಷ್ಟು ಫ್ರೈ ಆಗಬೇಕು ಗೋಬಿ. ನಂತರ ಅದೇ ಕಡಾಯಿಗೆ ಪನ್ನೀರ್ ಹಾಕ್ಕೊಳ್ಳಿ. ಇಷ್ಟು ಫ್ರೈ ಆಗಬೇಕು ಪನ್ನೀರ್ ಕೂಡ. ನಂತರ ಮಸಾಲೆಗೆ ಆನಿಯನ್, ಟೊಮೆಟೊ, ಧನಿಯಾ, ಬಿರಿಯಾನಿ ಲೀಫ್, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ನೆನೆಸಿರೋ ಗೋಡಂಬಿ, ಎಳ್ಳು, ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೂರು ಆಯಿಲ್ ಹಾಕ್ಕೊಳ್ಳಿ. ನಂತರ ಒಂದು ಕಡಾಯಿಗೆ ಬಟರ್ ಹಾಕ್ಕೊಳ್ಳಿ, ಸ್ವಲ್ಪ ಆಯಿಲ್, ಆನಿಯನ್, ಚಿಲ್ಲಿ, ಕ್ಯಾರೆಟ್, ಗ್ರೀನ್ ಪೀಸ್, ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ 2 ಮಿನಿಟ್ಸ್. ನಂತರ ನಾವು ಫ್ರೈ ಮಾಡಿಕೊಂಡು ತಣ್ಣಗಾಗಿರೋ ಮಸಾಲಾನ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನಾನು ಮ್ಯೂಸಿಕ್ ಕೇಳ್ತಾ ಕುಕ್ ಮಾಡ್ತೀನಿ. ನೀವು ಹೆಂಗೆ ಮಾಡ್ತೀರೋ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಚೂರು ನೀರು ಹಾಕ್ಕೋಬೇಕು.
ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. 1.5 ಟೀ ಸ್ಪೂನ್ ಖಾರ, 1/2 ಟೀ ಸ್ಪೂನ್ ಅರಿಶಿನ, 1.5 ಟೀ ಸ್ಪೂನ್ ಸಾಲ್ಟ್, ನಂತರ ಫ್ರೈ ಮಾಡ್ಕೊಂಡಿರೋ ಗೋಬಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ವಾಟರ್ ನಾವು ನೋಡಿ ನೋಡಿ ಹಾಕ್ಕೋಬೇಕು. ಅದಕ್ಕೆ ನಾನು ಸ್ಮಾಲ್ ಗ್ಲಾಸಲ್ಲಿ ವಾಟರ್ ಹಾಕಿದ್ದೀನಿ. ಮತ್ತೆ ವಾಟರ್ ಬೇಕಂದರೆ ನಾವು ನೋಡಿ ನೋಡಿ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನಂತರ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ. ಸ್ವಲ್ಪ ಕೊತ್ತಂಬರಿ ಹಾಕಿ, ಫ್ರೈ ಮಾಡ್ಕೊಂಡಿರೋ ಪನ್ನೀರ್, ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಫ್ರೈ ಮಾಡಿ. ನಾನು ಮತ್ತೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇಲ್ಲಿ, ಸ್ಮಾಲ್ ಗ್ಲಾಸಿಂದ. ಮತ್ತೆ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬಾಯ್ಲ್ಡ್ ಆಗೋಕ್ಕೆ ಬಿಡಿ ಕರಿನ. ಮತ್ತೆ ಚೂರು ನೀರು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿದರೆ ಇಷ್ಟು ಸಾಫ್ಟ್ ಆಗುತ್ತೆ ಕರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್.